ಎಲ್ಲರಿಗೂ ನಮಸ್ಕಾರ. ತಪ್ಪು ಯಾರು ತಾನೇ ಮಾಡಲ್ಲ. ತಪ್ಪಲ್ಲೂ ಕೂಡ ದೊಡ್ಡ ತಪ್ಪು, ಸಣ್ಣ ತಪ್ಪು, ಪಾಪ, ಪ್ರಾಯಶ್ಚಿತ್ತ ಎಲ್ಲವೂ ಇದೆ ಅಲ್ವಾ? ಹಾಗೆ ಇವತ್ತು ನಿಮಗೊಂದು ಕಥೆಯನ್ನು ತಂದಿದ್ದೇನೆ. ಒಬ್ಬರು ಅವಧೂತ ಬಾಬಾಜಿ. ಆ ಬಾಬಾಜಿ ತನ್ನ ಆಶ್ರಮದಲ್ಲಿದ್ದರು. ಆ ಆಶ್ರಮಕ್ಕೆ ಇಬ್ಬರು ಜನರು ಬರ್ತಾರೆ. ಅವರ ಇಬ್ಬರಿಗೂ ಇರುವ ಸಮಸ್ಯೆ ಒಂದೇ. ಅವರು ಪಾಪವನ್ನು ಮಾಡಿದ್ದಾರೆ, ಅದಕ್ಕೆ ಪ್ರಾಯಶ್ಚಿತ್ತ ಆಗಬೇಕು. ಸರಿ, ಬಾಬಾಜಿ ಅವರು ಅವರ ನೋವುಗಳನ್ನು ಕೇಳಿದ್ರು, ಅವರ ಬಗ್ಗೆ ವಿಚಾರಿಸ್ಕೊಂಡ್ರು. ಮೊದಲನೇ ಅವನನ್ನು ಕೇಳ್ತಾನೆ, ಏನು ನಿನ್ನ ಕಷ್ಟ ಅಂತ. ಆಗ ಆ ಮನುಷ್ಯ ಹೇಳ್ತಾನೆ, ನಾನು ಒಂದು ದೊಡ್ಡ ಪಾಪವನ್ನು ಮಾಡಿದ್ದೀನಿ, ಒಂದು ದೊಡ್ಡ ಕೆಟ್ಟ ಕೆಲಸವನ್ನು ಮಾಡಿದ್ದೀನಿ, ಅದನ್ನು ಹೇಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ನಂತರ ಎರಡನೇ ಮನುಷ್ಯನನ್ನು ಕೇಳ್ತಾರೆ ಬಾಬಾಜಿ ಅವರು, ಏನು ನಿನ್ನ ಸಮಸ್ಯೆ ಅಂತ. ಆಗ ಆ ಎರಡನೇ ಮನುಷ್ಯ ಹೇಳ್ತಾನಂತೆ, ನಾನು ಆಗಾಗ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇದ್ದೆ, ಆದರೆ ಅದಕ್ಕೀಗ ಪ್ರಾಯಶ್ಚಿತ್ತ ಆಗಬೇಕು ಅಂತ ಏನಲ್ಲ, ಆದರೂ ನಿಮ್ಮ ಬಳಿ ಏನಾದರೂ ಪರಿಹಾರ ಇದೆಯಾ ಅಂತ ಎರಡನೇ ಮನುಷ್ಯ ಹೇಳ್ತಾನೆ. ಇಬ್ಬರ ಮಾತುಗಳನ್ನು ಆಲಿಸಿಕೊಂಡ ಬಾಬಾಜಿಯವರು, ಸರಿ, ನಿಮ್ಮ ಪ್ರಾಯಶ್ಚಿತ್ತ ಆಗಬೇಕು ಅಂತ ಅಂದರೆ ಹೊರಗೆ ಹೋಗಿ ಕಲ್ಲುಗಳನ್ನು ನೀವು ತರಬೇಕು ಅಂತ ಹೇಳ್ತಾರೆ. ಮೊದಲನೇ ವ್ಯಕ್ತಿ ಅಂದರೆ ಯಾರು ದೊಡ್ಡ ಪಾಪವನ್ನು ಮಾಡಿದ್ದೀನಿ ಅಂತ ಒಪ್ಕೋತಾನೋ ಆತ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಬಂದು ಬಾಬಾಜಿಯ ಕಾಲೆದುರುಗಡೆ ಇರ್ತಾನೆ. ಎರಡನೇ ವ್ಯಕ್ತಿ ಯಾರು ತಾನು ಸಣ್ಣ ಸಣ್ಣ ಪಾಪಗಳನ್ನು, ಸಣ್ಣ ಸಣ್ಣ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೆ, ಅದೇನು ಲೆಕ್ಕಕ್ಕೆ ಬರೋದಿಲ್ಲ ಅಂತ ಅಂದುಕೊಂಡಿರ್ತಾನೋ ಅವನು ಸಣ್ಣ ಸಣ್ಣ ಕಲ್ಲುಗಳನ್ನು ಒಂದು ಚೀಲದಲ್ಲಿ ಹಾಕ್ಕೊಂಡು ಬಂದಿರ್ತಾನೆ. ಬಾಬಾಜಿ ಇಬ್ಬರನ್ನು ನೋಡಿಬಿಟ್ಟು ಹಸನ್ಮುಖರಾಗ್ತಾರೆ. ಬಾಬಾಜಿಯವರು ಮತ್ತೆ ಹೇಳ್ತಾರೆ, ಸರಿ, ಇಲ್ಲಿಗೆ ನೀವು ಕಲ್ಲನ್ನು ತಂದಿದ್ದೀರಾ, ಈಗ ನಿಮ್ಮ ಪ್ರಾಯಶ್ಚಿತ್ತ ಆಗಬೇಕು ಅಂತ ಅಂದರೆ ಇದೇ ಕಲ್ಲನ್ನು ಮತ್ತೆ ತೆಗೆದುಕೊಂಡು ಹೋಗಿ ಅದು ಎಲ್ಲಿತ್ತೋ ಅದೇ ಜಾಗದಲ್ಲಿ ಇಟ್ಟು ಬನ್ನಿ ಅಂತ. ಮೊದಲನೆಯ ವ್ಯಕ್ತಿ ತಂದಿದ್ದು ಒಂದು ದೊಡ್ಡ ಕಲ್ಲು. ಆತನಿಗೆ ಗೊತ್ತಿತ್ತು ಆ ಕಲ್ಲು ಯಾವ ಜಾಗದಲ್ಲಿದೆ ಅಂತ. ಆತ ಸೀದಾ ಹೋಗಿ ಕಲ್ಲನ್ನು ಇಟ್ಬಿಟ್ಟು ಓಡಿ ಬರ್ತಾನೆ. ಬಾಬಾಜಿ, ಕಲ್ಲನ್ನು ನಾನು ಇಟ್ಟೆ, ನನಗೆ ಇನ್ನು ಪ್ರಾಯಶ್ಚಿತ್ತ ಆಯ್ತಾ ಅಂತ. ಅದೇ ವೇಳೆಗೆ ಮತ್ತೋರ್ವ ವ್ಯಕ್ತಿ ಹಿಂತಿರುಗಿದಾಗ ಅವನ ಚೀಲದಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿರ್ತವೆ. ಆತ ಬಂದ್ಬಿಟ್ಟು, ಬಾಬಾಜಿ, ನನಗೆ ಕೆಲವೊಂದು ಕಲ್ಲುಗಳು ಮಾತ್ರ ಯಾವ ಯಾವ ಜಾಗದಲ್ಲಿದೆ ಅಂತ ನೆನಪಿದ್ವು, ಹಾಗಾಗಿ ಆ ಕಲ್ಲುಗಳನ್ನಷ್ಟ ಹಾಕಿ ಬಂದಿದ್ದೇನೆ, ಉಳಿದ ಕಲ್ಲುಗಳು ಎಲ್ಲಿಂದ ತಂದೆ ಅಂತ ನನಗೆ ಮರ್ತೋಗಿತ್ತು, ಅದನ್ನು ಮತ್ತೆ ಹಿಂತಿರುಗಿಸಿ ತಂದಿದ್ದೇನೆ ಅಂತ ಹೇಳ್ತಾನೆ. ಬಾಬಾಜಿಯವರು ಇವರಿಬ್ಬರನ್ನ ನೋಡಿದಾಗ ಏನು ಹೇಳಿರ್ಬೋದು? ಏನು ಹೇಳಿದ್ರು ಅಂತ ನಾನು ಹೇಳ್ತೀನಿ. ಬಾಬಾಜಿಯವರು ಹೇಳ್ತಾರೆ, ನಾವು ಮಾಡುವ ತಪ್ಪುಗಳು ಕೂಡ ಈ ಕಲ್ಲಿನಂತ. ಒಂದು ದೊಡ್ಡ ತಪ್ಪನ್ನು ಮಾಡಿದ್ದೀವಿ ಅಂತ ನಮಗೆ ಅರಿವಾದರೆ ನಾವು ಅದನ್ನು ಪ್ರಾಯಶ್ಚಿತ್ತ ಮಾಡ್ಕೋಬೋದು, ನಾವು ಅದನ್ನು ಅರಿತು ಮುಂದೆ ಸಾಗ್ಬೋದು. ಆದರೆ ಸಣ್ಣ ಸಣ್ಣ ತಪ್ಪುಗಳನ್ನು ಪದೇ ಪದೇ ಮಾಡ್ತಾನೇ ಇದ್ದರೆ ಅದು ಯಾವ ಲೆಕ್ಕಕ್ಕೂ ಬರೋದಿಲ್ಲ ಅನ್ನೋದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಹಾಕಿಕೊಂಡ್ರೆ ಮಾತ್ರ ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಅಂತ ಬಾಬಾಜಿಯವರು ಸುಂದರವಾಗಿ ನುಡಿತಾರೆ. ನಮ್ಮ ಬದುಕಲ್ಲೂ ಕೂಡ ಒಂದಿಷ್ಟು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಈ ಸಣ್ಣ ತಪ್ಪುಗಳನ್ನು ಮಾಡೋದ್ರಿಂದ ನಮಗೇನು ನಷ್ಟವಿಲ್ಲ ಎಂಬ ಭಾವನೆ ನಮಗೆ. ಇಂತಹ ಭಾವನೆಯನ್ನು ನಾವು ಮೊದಲು ಬಿಡಬೇಕು ಅಂತ ಹೇಳ್ತಾ ಇವತ್ತಿಗೆ ಈ ಕಥೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.